ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಇವಾಗ ಸಾಯಂಕಾಲ ಡ್ಯೂಟಿ ಲಾಗಿನ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ಆಲ್ಮೋಸ್ಟ್ ಒಂದು 2-3 ಅವರ್ ಮಾಡಿದ್ದೆ ಅಷ್ಟೇ. ಅದಕ್ಕೆ ನಾನು ಇವಾಗ ಸಾಯಂಕಾಲ ಮಾಡ್ತಾಯಿದ್ದೀನಿ. ಬೆಳಗ್ಗೆ 420 3 ಅವರ್ ಮಾಡಿದ್ದೀನಿ. ಅದೆಲ್ಲ ಬೇಡ. ಇವಾಗ ಸಾಯಂಕಾಲ ಪಾರ್ಟ್ ಟೈಮ್ ಬಿಟ್ಟು ಎಷ್ಟು ಮಾಡ್ಬೋದು ಅಂತ ನೋಡೋಣ ಬರ್ರಿ. ಇವಾಗ 7 ಗಂಟೆಗೆ ಸಂಜೆನಾಗ ರೆಟಿಫಿಟ್ರ್ ಹತ್ರ ಹೋಗ್ಬಿಟ್ಟು ಲಾಗಿನ್ ಆಗ್ತೀನಿ. ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಮತ್ತು ಮಲ್ಟಿ ಆರ್ಡರ್ ಬಿದ್ದಾಗ ಯಾವ ಥರ ಪಿಕಪ್, ಯಾವ ಥರ ಡ್ರಾಪ್ ಬಿದ್ದಾಗ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ. ನೋಡೋಣ ಇವಾಗ ಸದ್ಯಕ್ಕೆ ಮಲ್ಟಿ ಆರ್ಡರ್ ಬಿದ್ದರೆ ಹೇಳ್ತೀನಿ, ಇಲ್ಲಾಂದರೆ ಹೇಳೋಕ್ಕಾಗಲ್ಲ. ನೋಡೋಣ ನೈಟ್ನಲ್ಲಿ ಪಾರ್ಟ್ ಟೈಮ್ ಆಗಿ ಒಂದು 10-11 ಗಂಟೆವರೆಗೆ ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ ನೋಡೋಣ ಬರ್ರಿ. 7 ಗಂಟೆ ಫಸ್ಟ್ ಆರ್ಡರ್ ಬಿದ್ದೈತೆ. ಟಕೋಬೆಲಿಂದ 30 ರೂಪಾಯಿ ಟಿಪ್ಸು, 30 ರೂಪಾಯಿ ಸರ್ಜು. 3 ಕಿಲೋಮೀಟ್ರ್ 27 ಇರೋದು, 3 ಕಿಲೋಮೀಟ್ರ್ ಮೇಲೆ ಟಕೋಬೆಲಿಂದ ಸದಾಶಿವನಗರ ಡ್ರಾಪ್ ಇರೋದು ಫಸ್ಟ್ ಆರ್ಡ್ರು. ಬರೀ ಎಕ್ಸೆಪ್ಟ್ ಮಾಡಿದ್ದೀನಿ. ಫುಡ್ಡು ರೆಡಿ ಇರೋದು, ಪಿಕಪ್ ಮಾಡಿ ಡ್ರಾಪ್ ಮಾಡೋಕೆ ಹೋಗೋಣ ಫಸ್ಟ್ ಆರ್ಡ್ರನ್ನ. ಸಾಯಂಕಾಲದ್ದು ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ ಇವತ್ತು ನೋಡೋಣ ಬರ್ರಿ. ನೈಟ್ ಹೊತ್ತಿನಲ್ಲಿ ಪಾರ್ಟ್ ಟೈಮಿಗೆ ಆರ್ಡ್ರ್ ಬನ್ನಿ ಸರ್. 4898 ಸರ್. ರೆಡಿ ಇದೆ ಫುಡ್ಡು ಇದೇನಾ? 4898 ಇನ್ನೂ ರೆಡಿ ಆಗಿಲ್ವಾ? ಏನಣ್ಣ 2 ಕಿಲೋಮೀಟ್ರಿಂದ ಬಂದ್ರೂ ರೆಡಿ ಇಲ್ವಾ ಇನ್ನು? ನೋಡೋಣ. ಡ್ರಾಪು ಸದಾಶಂಕರ್ ಇದು 2 ಐಟಮ್ ಇರೋದು. ಫಸ್ಟ್ ಆರ್ಡರ್ ಸಾಯಂಕಾಲ ಪಿಕಪ್ ಮಾಡ್ಕೋತಾ ಇದ್ದೀನಿ. ಪಿಕಪ್ ಹತ್ರ ರೈತರು. ಡ್ರಾಪು ಕ್ಯಾಶ್ ಆನ್ ಡೆಲಿವರಿ 1035 ರೂಪಾಯಿ ಐತೆ. ಬರ್ರಿ ಇನ್ನು ಡ್ರಾಪ್ ಕೊಡೋಕೆ ಹೋಗೋಣ. ಫಸ್ಟ್ ಆರ್ಡರ್ ಡ್ರಾಪ್ ಮಾಡ್ತಾಯಿದ್ದೀನಿ. 1035 ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಇತ್ತು. 1035 ಡ್ರಾಪ್ ಕೊಡ್ತಾಯಿದ್ದೀನಿ. ಕಸ್ಟಮರ್ ಕ್ಯಾಶ್ ಬಂದುಬಿಟ್ಟು 1035 ಐತೆ. ಕಸ್ಟಮರ್ ಬಂದುಬಿಟ್ಟು ಇದರಲ್ಲಿ ಟಿಪ್ಸ್ ಕೊಟ್ಟವ್ರೆ. ಇದರಲ್ಲೂ 1110 ರೂಪಾಯಿ ಕೊಟ್ಟಿರೋದು ಟಿಪ್ಸು. ಟೋಟಲ್ ಅಂದರೆ ಎಲ್ಲ ಸೇರಿಸ್ಬಿಟ್ಟು ಎಕ್ಸ್ಟ್ರಾ ಕೊಟ್ಟಿರೋದು. ನೋಡೋಣ ಬರೀ. ಫಸ್ಟ್ ಆರ್ಡರ್ ಹತ್ರ 2ನೇ ಆರ್ಡರ್ ಕೊಟ್ಟ ಎಲ್ಲಿ 117 ಕಾರ್ನರ್ ರೈಸ್ ಎಕ್ರಮ್ 8 ಕಿಲೋಮೀಟ್ರು ಕೆಂಪಾಪುರ ಕೊಟ್ಟಿರೋದು. ಇವಾಗ ಡ್ರಾಪ್ ಕೊಟ್ಟಿದ್ದೀನಿ. ಮಳೆ ಬೇರೆ ಬರ್ತೈತೆ. ರೇನ್ ಕೋಟ್ ಎಲ್ಲ ಹಾಕ್ಕೊಂಡಿದ್ದೀನಿ. 30 ರೂಪಾಯಿ ರೇನ್ ಸರ್ಜು, 55 ರೂಪಾಯಿ ಟೋಟಲ್ 153 ರೂಪಾಯಿ ಕೊಟ್ಟಿದ್ದರು. ಇವಾಗ 64-95 ರೂಪಾಯಿ ಇರೋದು ಕೆಂಪಾಪುರದಲ್ಲಿದ್ದೀನಿ. ನೋಡೋಣ. 2 ಆರ್ಡ್ರ್ ಹೊಡೆದಿದ್ದೀನಿ ಇವಾಗ ನೈಟ್ನಲ್ಲಿ. ಆಲ್ಮೋಸ್ಟ್ ಒಂದು 8 ಗಂಟೆಗೆ ಬಂದಿದೆ. ನೋಡೋಣ. ಮಳೆ ಅಂತೂ ಚೆನ್ನಾಗಿತ್ತು. ಆ ಕಡೆ ಸೈಡು ಈ ಕಡೆ ಸ್ವಲ್ಪ ಮಳೆ ಬಂದುಬಿಟ್ಟು ಹೋಗಿದೆ. ಈ ಕಡೆ ಅಂತೂ ಏನು ಮಳೆ ಇಲ್ಲ, ಏನಿಲ್ಲ. ನೋಡೋಣ. ಇವಾಗ ಕೆಂಪಾಪುರದಲ್ಲಿದ್ದೀನಿ. ಇವಾಗ ಸಾಕರ್ನಗರ ಕಡೆ ಹೋಗಲ್ಲ, ಎಲ್ಲಿ ಹೋಗ್ಲಿ ಅಂತ ಗೊತ್ತಿಲ್ಲ. ನೋಡಿ, ಒಂದು ಆರ್ಡ್ರಿಗೆ 96, ಒಂದು 153 ರೂಪಾಯಿ ಕೊಟ್ಟಿದ್ದೀನಿ. ನೋಡೋಣ ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. ಮತ್ತು ನಿಮಗೆ ಆರ್ಡ್ರ್ ಬಿದ್ದ ಸಿಗ್ತೀನಿ. ಇವಾಗ ಟೈಮು ಬಂದುಬಿಟ್ಟು 8:30 ಆಗಿರೋದು. ಆಲ್ಮೋಸ್ಟು ಎಷ್ಟಪ್ಪ ಗೋ ಪಿಜ್ಜಾಯಿಂದ ಆರ್ಡ್ರ್ ಬಿದ್ದೈತೆ. 3 ಕಿಲೋಮೀಟ್ರಿಗೆ 3.5 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಅಂದ್ಕೊಳ್ಳಿ. 71 ರೂಪಾಯಿ ಕೊಟ್ಟಿರೋದು. ಆಕ್ಸೆಪ್ಟ್ ದ ಆರ್ಡರು. ಆವಾಗಲೇ ಒಂದು ಯಲಹಂಕದಿಂದ ಕೊಟ್ಟಿದ್ದರು. ನೋಡೋಣ ಬರೀ. ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಿ. 2783 ಕೊಡಿ. 2783 ನೋಡೋಣ. 4ನೇದು ಆರ್ಡ್ರ್ ಪಿಕಪ್ ಮಾಡ್ತಾಯಿದ್ದೀನಿ ಇವಾಗ. ಗೋ ಪಿಜ್ಜಾಯಿಂದ ಪಿಕಪ್ ಆಗಿದೆ. ಡ್ರಾಪ್ ಬಂದುಬಿಟ್ಟು ಇಲ್ಲಿಂದು 6 ಸೆಕೆಂಡ್ ಸ್ಟೇಜು, ಸಾರಿ ಬೇಗನಗರದಲ್ಲಿ ಬರ್ತೀನಿ. ಡ್ರಾಪ್ ಮಾಡ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 8:49 ಆಗಿರೋದು. ಡೆಲಿವರಿ ಕಂಪ್ಲೀಟ್ ಕೊಟ್ಟಿದ್ದೀನಿ. 71 ರೂಪಾಯಿ ಕೊಟ್ಟಿದ್ದರು. ಗೋ ಪಿಜ್ಜಾಯಿಂದ ಡ್ರಾಪ್ ಕೊಟ್ಟಿದ್ದೀನಿ. ಇವಾಗ ದೇವಿನಗರ RMEದಲ್ಲಿದ್ದೀನಿ. 1000 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ನೋಡೋಣ ಇನ್ನೂ ಎಷ್ಟು ಆರ್ಡರ್ಸ್. ಆಲ್ಮೋಸ್ಟ್ ಇನ್ನೂ ಹತ್ತತ್ರ. ಇದಕ್ಕೆ ಇನ್ಸ್ಟಿಟ್ಯೂಟ್ ಬಂದುಬಿಟ್ಟು, ಇನ್ಸ್ಟಿಟ್ಯೂಟ್ ಅಂದರೆ ನನಗೆ ಯಾವುದು ಬರಲ್ಲ, ಯಾಕಂದ್ರೆ ಮಧ್ಯಾಹ್ನ ಅನ್ಕಂಪ್ಲೀಟ್ ಮಾಡಿದ್ನಲ್ಲ. ಅದಕ್ಕೆ ಇದು 150 ರೂಪಾಯಿದು ಬರುತ್ತೆ ಇಲ್ಲ ಗೊತ್ತಿಲ್ಲ. ನೋಡೋಣ. ಇಲ್ಲೇನೋ ಕಂಡೀಷನ್ ಇರೋದಲ್ಲ. ಬುಕ್ಡು ಸಾಲ್ಟು ಏನೋ ಇದೆ. ಒಂದು ಅಂದರೆ ನಂದು 2 ಅನ್ಕಂಪ್ಲೀಟ್ ಆಗಿದೆಯಲ್ಲ, ಬರೋಲ್ಲ. ಒಂದು ಆರ್ಡರ್ ರಿಜೆಕ್ಟ್ ಮಾಡಿದ್ದೀನಿ. ನೋಡೋಣ. ಅರ್ನಿಂಗ್ಸ್ ಮಾತ್ರ ಮಾಡೋದು 80% ಇದೆ. ನೈಟಲ್ಲಿ ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ. ಪಾರ್ಟ್ ಟೈಮ್ ನೈಟಲ್ಲಿ ಎಷ್ಟಾಗುತ್ತೆ ಅರ್ನಿಂಗ್ಸ್ ಅಂತ ಮಾಡ್ತಾರೋದು ಅಷ್ಟೇ. ಈಗ ಮತ್ತೆ ಆರ್ಡರ್ ಬಿದ್ದ ಸಿಗ್ತೀನಿ ಇವಾಗ ನಿಮಗೆ. ಆನ್ಲೈನ್ ನೋಡೋಣ. ಇದು ಕ್ಯಾಶ್ ಆನ್ ಡೆಲಿವರಿ ಇದೆ. ಇದನ್ನು ಕೊಟ್ಟಿದ್ದೀನಿ ಆರ್ಡ್ರು. ಇನ್ನೊಂದು ಆರ್ಡ್ರ್ ಇರೋ ಡ್ರಾಪ್ ಆಗಿದೆ. ಇದು ಕ್ಯಾಶ್ ಆನ್ ಡೆಲಿವರಿ ಅಪ್ಡೇಟ್ ಮಾಡೋಣ ಇರಿ. ಫಸ್ಟು ಇದೊಂದು ಆರ್ಡ್ರನ್ನ ಒಂದು ನಿಮಿಷ. ಡ್ರಾಪ್ ಕೊಟ್ಟಿದ್ದೀನಿ. ಮಲ್ಟಿ ಆರ್ಡ್ರದ್ದು ಫಸ್ಟ್ ಆರ್ಡ್ರು 82 ರೂಪಾಯಿ ಕೊಟ್ಟಿದ್ದ. ಇವಾಗ ಸೆಕೆಂಡ್ ಆರ್ಡ್ರ್ಸ್ ಇನ್ನೊಂದು ಜಕ್ಕೂರು ಕಡೆ ಇರೋದು. ಜಕ್ಕೂರು ಇದ್ಯಾವುದು MS ಪ್ಲಾಜಾ ಅಪಾರ್ಟ್ಮೆಂಟ್ ಅಂತೆ. ಬರೀ ಇದೊಂದು ಡ್ರಾಪ್ ಕೊಡೋಕೆ ಹೋಗೋಣ ಇವಾಗ ಟೈಮು 9:20 ಗಂಟೆ ಆಗಿದೆ. ಮಲ್ಟಿ ಆರ್ಡ್ರಿಗೆ ಇನ್ನೊಂದಕ್ಕೆ 44 ರೂಪಾಯಿ ಕೊಟ್ಟಿದ್ದ. ಆಲ್ಮೋಸ್ಟ್ 1178 ಆಗಿದೆ. ಮಧ್ಯಾಹ್ನ ಎಷ್ಟು ಹೊಡೆದಿದೆ ಅಂದರೆ ಮಧ್ಯಾಹ್ನ ಎಷ್ಟಪ್ಪ ಹೊಡೆದಿದೆ ಅಂದರೆ ಬರೀ ನಾನು ಹೊಡೆದಿರೋದು ಮಧ್ಯಾಹ್ನ 425 ಮಾಡಿದ್ದೆ. ಇವಾಗ ನೋಡಿದ್ರೆ 425 ಅಂದರೆ ಆಲ್ಮೋಸ್ಟ್ ಒಂದು 600-700 ರೂಪಾಯಿ ಆಗಿದೆ ಅರ್ನಿಂಗ್ಸು. ನೋಡೋಣ. 17 ಆರ್ಡರ್ ಹೊಡೆದಿದ್ದೀನಿ. ಆದರೆ ಇನ್ಸೆಂಟಿವ್ ಬರಲ್ಲ, ಏನೂ ಬರಲ್ಲ. ಇವತ್ತು 10 ಗಂಟೆ ಮಾಡ್ತೀನಿ. ಇನ್ನೂ ಒಂದು 40 ನಿಮಿಷ ಇರೋದು. ನೋಡೋಣ. 40 ನಿಮಿಷದಲ್ಲಿ ಇನ್ನೊಂದು 2 ಆರ್ಡರ್ ಅದ್ರ ಹೊಡಿಸ್ತಾನೆ. ಆಲ್ಮೋಸ್ಟ್ ಒಂದು 2-3 ನೋಡೋಣ. ಜಕ್ಕೂರದಲ್ಲಿ ಇದ್ದೀನಿ. ಈಗ ಜಕ್ಕೂರದಲ್ಲಿ ಇರೋದು. ನೋಡೋಣ ಎಲ್ಲಿ ಮತ್ತೆ ಕೊಡ್ತಾನಂತ ಆಮೇಲೆ ಸಿಗ್ತೀನಿ ಮತ್ತೆ. ಇವಾಗ 9:30 ಗಂಟೆಗೆ ಡ್ರಾಪ್ ಕೊಟ್ಟಿದ್ದೀನಿ. ಇದೇನಪ್ಪ ಇದು ಮತ್ತೆ ನೆಟ್ವರ್ಕ್ ಹೋಯ್ತಲ್ಲ ಸಡನ್ನಾಗಿ. ಇದೇನಾಗುತ್ತೆ ಗೊತ್ತಿಲ್ಲ. ಲಿಫ್ಟಲ್ಲಿ ಬಂದರೆ ಏನೋ ಅಂತಲೇ ನನಗೆ. ಆಲ್ಮೋಸ್ಟ್ ಇವಾಗ ಮತ್ತೆ ಇಲ್ಲಿ ಅಮೃತಹಳ್ಳಿಯಲ್ಲಿ ಇದೀನಿ. ಅವಾಗ ಎಲ್ಲಿಂದ ಅಕ್ಷತಾ ನಟ ಸ್ಟೈಲಿಂದ ಕೊಟ್ಟಿದ್ದ. ಅಮೃತಹಳ್ಳಿಯಿಂದ ಇಲ್ಲೇ ಲೋಕಲ್ ಆರ್ಡ್ರು 1 ಕಿಲೋಮೀಟ್ರ್ ಇತ್ತು. ಒಂದು 50 ರೂಪಾಯಿ ಕೊಟ್ಟಿದ್ದ.
ಆಲ್ಮೋಸ್ಟ್ ಇವಾಗ ಒಂದು 800 ರೂಪಾಯಿ ಹೊಡೆದಿದ್ದೀನಿ. ಆಲ್ಮೋಸ್ಟ್ ಎಷ್ಟು 2 ಗಂಟೆ 7ರಿಂದ ಆಲ್ಮೋಸ್ಟ್ ಎಷ್ಟು 7 ಗಂಟೆಯಿಂದ ಹೊಡೆದಿರೋದು ಅಷ್ಟು. ನೋಡೋಣ ಇನ್ನೂ ಎಷ್ಟಾಗುತ್ತೆ ಅರ್ನಿಂಗ್ಸು. ಆಲ್ಮೋಸ್ಟ್ ಇನ್ನೂ ಅರ್ಧ ಗಂಟೆವರೆಗೆ ಸರ್ಜ್ ಇರೋದು, 80% ಇದೆಯಲ್ಲ, ಅದಕ್ಕೆ ಮಾಡ್ತಾಯಿದ್ದೀನಿ. ನೋಡೋಣ 10 ಗಂಟೆವರೆಗೆ ಮಾಡ್ತೀನಿ. ಪಾರ್ಟ್ ಟೈಮ್ ಮಾಡೋರ್ಗು ಎಷ್ಟೊತ್ತಾಗುತ್ತೆ ನೋಡೋಣ. ಸರಿ, ಮತ್ತೆ ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ. ಇವಾಗ ಇದನ್ನು ಡ್ರಾಪ್ ಮಾಡಿದ್ದೀನಿ. ಇವಾಗ ಇನ್ನೂ 10 ನಿಮಿಷ ಇರೋದು ಸರ್ಜ್ವರೆಗೂ. ನೋಡೋಣ ಮತ್ತೆ ಯಾವ್ದಾರು ಆರ್ಡರ್ ಕೊಡ್ತಾನೆ. ತಿಂಗ್ಳೂದಲ್ಲಿ ಇದ್ದೀನಿ. ಆಲ್ಮೋಸ್ಟ್ ಇವತ್ತಿನ ಏನು 1300 ರೂಪಾಯಿ ಹೊಡೆದ್ಬಿಟ್ಟಿದ್ದೀನಲ್ಲ, ಪರವಾಗಿಲ್ಲ ಅಲ್ಲ ಅರ್ನಿಂಗ್ಸು. ಡೇಯಲ್ಲಿ ಹೊಡೆದ್ರೂ ಇಷ್ಟ ಆಗಲ್ಲ ನಮ್ಗೆ ಅರ್ನಿಂಗ್ಸು. ಸಾಯಂಕಾಲ ಇಷ್ಟು ಹೊಡೆದಿದ್ದೀನಿ, ಬೆಳಿಗ್ಗೆ ಬರೀ 400 ಚಿಲ್ಲರೆ ಹೊಡೆದಿದ್ದೆ. ಇವಾಗ ನೋಡಿದ್ರೆ ಇಷ್ಟು ಹೊಡೆದಿದ್ದೀನಿ. ಹತ್ತತ್ರ ಒಂದು 900 ರೂಪಾಯಿ ಆಗಿದೆ. ನೋಡೋಣ ಇನ್ನೂ ಒಂದು 10 ನಿಮಿಷ ಇದೆ. ಯಾವ್ದಾರು ಒಂದು ಆರ್ಡರ್ ಹೊಡೆದ್ಬಿಟ್ಟು ಎಷ್ಟಾಗಿದೆ ಟೋಟಲ್ ಅರ್ನಿಂಗ್ಸು ಮತ್ತು ಗಾಡಿ ಕಿಲೋಮೀಟರ್ಸ್ ನೋಡಿಲ್ಲ ಎಷ್ಟಾಗಿದೆ ಅಂತ. ಆಲ್ಮೋಸ್ಟು ನೋಡೋಣ. ಆರ್ಡರ್ ಕೊಡು. ಒಬ್ಬ 191 ರೂಪಾಯಿ ಫ್ರೋಝನ್ ಬಾಟಲಿಂದ. ಎಲ್ಲಿ ಐಕೆ ಹತ್ರ ಏನು ಇಷ್ಟೊಂದು ಅಮೌಂಟ್ ಕೊಟ್ಬಿಟ್ಟು ನಾವು ನೋಡಿರಿ. ಆಕ್ಸೆಪ್ಟ್ ದ ಆರ್ಡ್ರ್. 191 ಹತ್ತತ್ರ 16 ಕಿಲೋಮೀಟ್ರು. ಹೋಗೋಣ. ಫುಡ್ಡು ರೆಡಿ ಇರೋದು. ಪಿಕಪ್ಪು ಹೋಗ್ಬಿಟ್ಟು ಡ್ರಾಪ್ ಮಾಡೋಕ್ಕೆ ಹೋಗೋಣ. ಎಲ್ಲಿ ಇದು ಡ್ರಾಪು? ಇದು ಶೋಭಾ ಅಪಾರ್ಟ್ಮೆಂಟ್ ಇದು. ಬರ್ರಿ ಇದನ್ನು ಕೊಟ್ಬಿಟ್ಟು ಮನೆ ಕಡೆ ಹೋಗೋಣ. ಈ ಆರ್ಡ್ರಿಗೆ 191 ರೂಪಾಯಿ ಕೊಟ್ಟಿದ್ದ. ಇವಾಗ ಡ್ರಾಪ್ ಕೊಟ್ಟಿದ್ದೀನಿ. 75 ರೂಪಾಯಿ ರಿಟರ್ನ್ ಅಮೌಂಟ್ ಇರೋದು. ಅದು 5 ನಿಮಿಷ ವೆಯ್ಟ್ ಮಾಡಬೇಕು. 1507 ರೂಪಾಯಿ ಇದೆ. ಹತ್ತತ್ರ ಒಂದು 1000 ರೂಪಾಯಿ ಮೇಲೆ ಹೊಡೆದಿದ್ದೀನಿ. ಇಲ್ಲಿಂದ ಆರ್ಡ್ರು ಕೊಟ್ಟರು ಕೊಡ್ಬೋದು. 8ನೇ ಮೇಲೆ ನಾಗಸಂದ್ರೆಯಿಂದ ಬಿಟ್ಟರೆ 75 ರೂಪಾಯಿ ಕೊಟ್ಟರೆ ಡ್ಯೂಟಿ ಆಫ್ ಮಾಡ್ತೀನಿ. ಎಲ್ಲರೂ ನೋಡೋಣ ಟೋಟಲು ಅರ್ನಿಂಗ್ಸು ನೋಡೋಣ ಎಷ್ಟಾಗುತ್ತೆ ಅಂತ. ಇದು ರಿಟರ್ನ್ ಅಮೌಂಟ್ ಬಂದಮೇಲೆ ಹೇಳ್ತೀನಿ. ನೋಡೋಣ. ಪಾರ್ಟ್ ಟೈಮ್ಗೆ ಆಲ್ಮೋಸ್ಟ್ ಒಂದು 10:30 ಗಂಟೆ, ಆಲ್ಮೋಸ್ಟ್ 7ರಿಂದ 10:30 ಗಂಟೆಗೆ ಆಲ್ಮೋಸ್ಟ್ 3:30 ಗಂಟೆಯಲ್ಲಿ ಇಷ್ಟ ಆರ್ಡರ್ ಇದೆ. ಆದರೆ ಸ್ವಲ್ಪ ರೇಟ್ ಸರ್ಜ್ ಇತ್ತಲ್ಲ, ಅದಕ್ಕೆ ನೋಡೋಣ. ಇದು 5 ನಿಮಿಷ ಆದಮೇಲೆ ಟೋಟಲ್ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ ತೋರಿಸ್ತೀನಿ. ಇವಾಗ 22-20 ಸೆಕೆಂಡ್ಸ್ ಇರೋದು. 75 ರೂಪಾಯಿ ರಿಟರ್ನ್ ಅಮೌಂಟ್ ಬರುತ್ತೆ. ಇಲ್ಲಿ ನೋಡೋಣ. ಆಲ್ಮೋಸ್ಟ್ ಇಲ್ಲೇ ಇದ್ದೀನಿ. ನಾಗಸಂದ್ರ ಇದ್ರ ಹತ್ರ ಮೆಟ್ರೋ ಸ್ಟೇಷನ್ ಹತ್ರನೇ ಅಪಾರ್ಟ್ಮೆಂಟ್ ಕೊಟ್ಟಿದ್ದೀನಿ. ನೋಡೋಣ ಟೋಟಲ್ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ. ಬಾರೋ ಆಗು ಬೇಗ ಆಗು. ನಾವು ರಿಟರ್ನ್ ಅಮೌಂಟ್ ಬಂತು. ಸರಿ, ರಿಫ್ರೆಶ್ ಮಾಡ್ತೀನಿ. ಟೋಟಲ್ ಬೆಳಗ್ಗೆ ಎಷ್ಟು ಹೊಡೆದಿದೆ ಮತ್ತು ಇವಾಗ ಎಷ್ಟು ಹೊಡೆದಿದೆ ಅಂತ ತೋರಿಸ್ತೀನಿ ರೀ ನಿಮಗೆ. ಆಲ್ಮೋಸ್ಟ್ 1000 ರೂಪಾಯಿ ಮೇಲೆ ನೋಡಿದ್ದೀನಿ. ಸರಿ, ಡ್ಯೂಟಿ ಆಫ್ ಮಾಡ್ತಿದ್ದೀನಿ. ನೋಡಿ 6:37 ನಿಮಿಷ ಆಗಿದೆ. ಇದು ಬೆಳಗ್ಗೆ ನಾನು ಮಾಡಿರೋದು 425 ಆರ್ಡರ್ ಹೊಡೆದಿದ್ದೆ. ಸರಿ, 425 ರೂಪಾಯಿ ಅಮೌಂಟ್ ಆಗಿತ್ತು. ಇವಾಗ ಇದರಲ್ಲಿ ಮೈನಸ್ ಮಾಡೋಣ. ಎಷ್ಟಪ್ಪ ಅಂದರೆ 1582 ಮೈನಸ್ ಮಾಡಬೇಕು. 1582. ನಾನು ಇವಾಗಿಂದ ಅರ್ನಿಂಗ್ಸು ಟೋಟಲು ಎಷ್ಟು ಸಾಯಂಕಾಲ 7 ಗಂಟೆ ಲಾಗಿನ್ ಆಗಿದ್ದು. 1157 ರೂಪಾಯಿ ಹೊಡ್ತಿದ್ದೀನಿ. ಎಷ್ಟು 7 ಗಂಟೆಯಿಂದ 10:37 ಗಂಟೆ. ಆಲ್ಮೋಸ್ಟ್ ಒಂದು 3.5 ಗಂಟೆ ಇಟ್ಕೊಳ್ಳಿ. ಮಧ್ಯಾಹ್ನ ಇಷ್ಟೇ ಹೊಡೆದಿರೋದು, ಒಂದು 3 ಅವರು. ಮಧ್ಯಾಹ್ನ ಅಂದರೆ ಬೆಳಗ್ಗೆಯಿಂದ ಎಷ್ಟು 10 ಗಂಟೆವರೆಗೆ ಮಾಡಿರೋದು ಬೆಳಗ್ಗೆ ಅಷ್ಟೇ. ಅದಾದಮೇಲೆ ಡ್ಯೂಟಿ ಆಫ್ ಮಾಡಿಬಿಟ್ಟು ಹೋಗ್ಬಿಟ್ಟು ಒಂದು ಆರ್ಡರ್ ಗೇಟ್ ಮಾಡಿಬಿಟ್ಟು ಆಮೇಲೆ ಬೆಳಗ್ಗೆಯಿಂದ ಸಾಯಂಕಾಲ 1, 2, 3, 4, 5, 6, 7, 8, 9, 10, 11 ಆರ್ಡರ್ ಹೊಡೆದಿದ್ದೀನಿ. 11 ಆರ್ಡ್ರಿಗೆ ಆಲ್ಮೋಸ್ಟ್ ಶಾಪ್ ಅಂದರೆ ರೇಂಜ್ ಸರ್ಜ್ ಸ್ವಲ್ಪ ಐತಲ್ಲ, ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್. ಪಾರ್ಟ್ ಟೈಮ್ ಯಾರು ಮಾಡ್ತಿದ್ರೆ ಕಮೆಂಟ್ ಮಾಡಿರಿ.